ಆಸ್ಪತ್ರೆಗೆ ಹೋಗೋದೇ ನಾವು ಹುಷಾರಾಗಿ ಆರಾಮಾಗಿ ಹೊರಗೆ ಬರೋಣ ಅಂತ. ಬಟ್ ಇದೊಂದು ಆಸ್ಪತ್ರೆಯಲ್ಲಿ ಕೇಳಿ ಬರ್ತಾ ಇರೋ ಮರಣಗಳ ಸಂಖ್ಯೆ ಅಥವಾ ಸಾವಿನ ಸಂಖ್ಯೆ ಗಮನಿಸಿದಾಗ ಚೆನ್ನಾಗಿದ್ದವ್ರನ್ನೂ ಸಾವಿನ ಕೂಪಕ್ಕೆ ತಳ್ಳುವಂತಹ ಆಸ್ಪತ್ರೆಯಾಗಿ ಮಾರ್ಪಾಟಾಗಿದೆಯಾ ಈ ಊರಿನ ಆಸ್ಪತ್ರೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾವ ಆಸ್ಪತ್ರೆ, ಯಾವ ಜಿಲ್ಲೆಯಲ್ಲಿ ಇರೋದು ನೋಡ್ತಾ ಹೋಗೋಣ. ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಸಾಕು ಜನರ ಜೀವ ತೆಗೆಯೋದಕ್ಕಿರೋದು ಅನ್ನುವಂತಹ ಮಾತು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಈ ಮಾತಿಗೆ ಪುಷ್ಟಿ ಎನ್ನುವಂತೆ ಇಲ್ಲೊಂದು ಆಸ್ಪತ್ರೆ ದಿನಕ್ಕೆ 3-4 ಜನರ ಜೀವವನ್ನ ಬಲಿ ಪಡೆದುಕೊಳ್ತಿದೆ. ಹೌದು, ನಾವು ಹೇಳ್ತಾ ಇರೋದು ಅಕ್ಷರಶಃ ಸತ್ಯ. ಈ ಆಸ್ಪತ್ರೆ ಇರೋದು ಕೊಪ್ಪಳದ ಜಿಲ್ಲಾಸ್ಪತ್ರೆಯಲ್ಲಿ. ಜನರ ಜೀವವನ್ನ ಬಲಿ ಪಡೆಯುವ ಬಲಿಕೇಂದ್ರವಾಗಿ ಜಿಲ್ಲಾಸ್ಪತ್ರೆ ಮಾರ್ಪಾಡಾಗಿದೆ. ಇದಕ್ಕೆ ಕಾರಣ ಒಂದೇ ತಿಂಗಳಲ್ಲಿ ಈ ಆಸ್ಪತ್ರೆಯಲ್ಲಿ 65 ಜೀವಗಳು ಬಲಿಯಾಗಿವೆ. 2014ರ ಜನವರಿಯಿಂದ ಇಲ್ಲಿಯವರೆಗೂ 354 ರೋಗಿಗಳು ಸಾವನ್ನಪ್ಪಿದ್ದಾರೆ. ಈ ಅಂಕಿ ಸಂಖ್ಯೆಯನ್ನ ಕೊಟ್ಟಿರೋದು ಕೊಪ್ಪಳದ ಕಿಮ್ಸ್ ಆಡಳಿತ ಮಂಡಳಿಯೇ. ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಐಸಿಯು ಬೆಡ್ಗಳಿಲ್ಲ, ಸರಿಯಾಗಿ ವೈದ್ಯರಿಲ್ಲ, ಹೀಗೆ ನೂರಾರು ದೂರುಗಳು ಈ ಆಸ್ಪತ್ರೆಯ ಮೇಲಿದೆ. ಆಡಳಿತ ಮಂಡಳಿ ನೀಡಿರುವಂತಹ ಅಂಕಿ ಅಂಶದ ಪ್ರಕಾರ ಒಟ್ಟು 354 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಓವರಾಲ್ ಆಗಿ ಮೇ ಅಲ್ಲಿ 2024 ಅಲ್ಲಿ 354 ಡೆತ್ಸ್ ಆಗಿದೆ. ಅದರಲ್ಲಿ ಮೇ ಈ ಡೇಟಿಗೆ 65 ಡೆತ್ಸ್ ಆಗಿದೆ. ಅದರಲ್ಲಿ ವಿತಿನ್ 24 ಅವರ್ಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದರಲ್ಲಿ 26 ಡೆತ್ಸ್ ಆಗಿದೆ. ಆಲ್ಮೋಸ್ಟ್ 1/3 ಕೇಸಸ್, 30% ಅದೇ ಇದೆ. ಆಮೇಲೆ ವಿತಿನ್ 48 ಅವರ್ಸ್, 2 ದಿನದ ಒಳಗಡೆ ಅಡ್ಮಿಷನ್ ಆಗಿ 2 ದಿನದ ಒಳಗಡೆ ನಾವು ಎವ್ಯಾಲ್ಯೂಟ್ ಮಾಡಿ ಟ್ರೀಟ್ಮೆಂಟ್ ಕೊಡೋದರಲ್ಲಿ ಡೆತ್ ಆಗಿರೋದು 27 ಜನ ಇದೆ. ಸೊ ಅದು ಆಲ್ಮೋಸ್ಟ್ 1/3 ಪೇಷಂಟ್ಸ್ ಇದೆ. ಇನ್ನು ಮಿಕ್ಕಿದ್ದು ಪೇಷಂಟ್ಸು ಆಫ್ಟರ್ 48 ಅವರ್ಸ್ ಅಡ್ಮಿಟ್ ಆಗಿ ಸಾವನ್ನಪ್ಪಿರೋರು 12 ಜನ ಇದೆ. ಸೊ ಮ್ಯಾಕ್ಸಿಮಮ್ ನೀವು ನೋಡಿದ್ರೆ 26 + 27 ಸುಮಾರು 55 ಜನ, 53 ಜನ 65 ಜನದಲ್ಲಿ ವಿತಿನ್ 48 ಅವರ್ಸ್ 2 ದಿನದ ಒಳಗಡೆ ಸಾವನ್ನಪ್ಪ. ಸದ್ಯ ಈ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಸಾವಿನ ಸಂಖ್ಯೆ ಹೆಚ್ಚಾದ್ರೂ ಕಿಮ್ಸ್ ಆಡಳಿತ ಮಂಡಳಿ ಇಲ್ಲಿ ಏನೂ ಆಗಿಯೇ ಇಲ್ಲ ಎನ್ನುವಂತೆ ವರ್ತನೆ ಮಾಡ್ತಿದೆ. ಸಾವಿನ ಸಂಖ್ಯೆಯ ಬಗ್ಗೆ ಕಿಮ್ಸ್ ನಿರ್ದೇಶಕ ವಿಜಯ್ ಇಟಗಿ ಅವರನ್ನ ಕೇಳಿದ್ರೆ ಅವ್ರು ಹೇಳೋದೇ ಬೇರೆ, ರೋಗಿಗಳ ಸಾವಿನ ಕಾರಣವೇ ಬೇರೆ ಅಂತಾರೆ. ಹಾಗಾದ್ರೆ ಖಾಸಗಿ ಆಸ್ಪತ್ರೆಯಿಂದ ರೋಗಿಗಳು ನಮ್ಮಲ್ಲಿ ಬಂದು ಒಂದೇ ದಿನದಲ್ಲಿ ಸಾವನ್ನಪ್ತಾರೆ, ಹೀಗಾಗಿ ನಮ್ಮಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳುವ ಮೂಲಕ ಜಾರಿಕೊಳ್ಳುವ ಕೆಲಸ ಮಾಡ್ತಿದ್ದಾರೆ. ಸರ್, ಇದು ಸತ್ಯ ಹೇಳ್ಬೇಕಂತಂದ್ರೆ ಸರ್ 500ರಿಂದ 550 ಬೆಡ್ ನಾವು ಹಾಸ್ಪಿಟಲ್ ರನ್ ಮಾಡೋ ಮುಂದೆ ನಮಗೆ ಡಿಸ್ಟಿಕ್ ಹಾಸ್ಪಿಟ್ಲು ಇದು ಒಂದು ಸರ್ಕಾರದ ವ್ಯವಸ್ಥೆ ಇರೋದ್ರಿಂದ ಲಾಸ್ಟ್ ಸ್ಟೇಜಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಇವತ್ತು ಉಸಿರು ಬಿಡ್ತಾನಂತ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಕಳಿಸಂಥದ್ದೇ ಭಾಳ ಇರ್ತದೆ ಸರ್. ಇಲ್ಲಿ ನೀವು ನೋಡ್ತಾ ಇದ್ರಿ ಸರ್, ಮೋರ್ ದೆನ್ 50% ಆಫ್ ದ ಕೇಸಸ್ ಆರ್ ಡೈಡ್ ಇನ್ ಫಸ್ಟ್ 24 ಅವರ್ಸ್. ಒಬ್ಬ ಡಾಕ್ಟ್ರಿಗೆ ಅಲ್ಲಿ ಅವನು ಇನ್ವೆಸ್ಟಿಗೇಷನ್ ಮಾಡಿ ಅವನಿಗೆ ನಾವು ರೀಚ್ ಆಗೋಷ್ಟಿಗೆ ಆ ಒಂದು ಪೇಷಂಟನ್ನು ನಾವು ಕಳ್ಕೊಂಥದ್ದೇ ಎವ್ರೇಜ್ 50%ಗಿಂತ ಜಾಸ್ತಿ ಇದೆ ಸರ್. ಆ್ಯಂಡ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಸರ್ ಅಬೌವ್ ದಟ್. ತಾವು ಹೇಳ್ದಂಗೆ ಬರೋ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಸುಧಾರಣೆಗೆ 100ಕ್ಕೆ 100 ಒಂದು ಪ್ರಯತ್ನ ಇರ್ತದೆ ಸರ್ ಟೀಮ್ ಇದಂಗೆ. ಸದ್ಯ ಈ ಕೊಪ್ಪಳ ಜಿಲ್ಲಾಸ್ಪತ್ರೆಯ ಕಥೆ ಹೇಗಾಗಿದೆ ಅಂದ್ರೆ, ಇಲ್ಲಿಗೆ ಬಂದು ಪ್ರಾಣ ಉಳಿಸಿಕೊಳ್ಳುವ ಬದಲು ರೋಗಿಗಳು ಪ್ರಾಣವನ್ನ ಕಳೆದುಕೊಳ್ಳಲು ಬರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸರ್ಕಾರ ಹಾಗೂ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಜನರಿಗೆ ಉತ್ತಮ ಸೇವೆ ನೀಡುವತ್ತ ಗಮನ ಹರಿಸುತ್ತಾ ಕಾದ್ ನೋಡಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.